ಎಲ್ಲರ ಜೀವನದಲ್ಲಿ ಒಂದಲ್ಲ ಒಂದ್ಸತಿ ಹಲ್ಲು ನೋವು ಬಂದೇ ಇರುತ್ತೆ. ಎಲ್ಲರೂ ಹೇಳೋದು ಹಲ್ಲು ನೋವು ನನಗೆ ಏನಾದರೂ ಒಂದು ಟ್ಯಾಬ್ಲೆಟ್ ಕೊಡಿ. ಹಲ್ಲು ನೋವು ಟ್ಯಾಬ್ಲೆಟಲ್ಲಿ ಹೋಗಲಕ್ಕೆ ಆಗೋದಿಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಅನ್ನೋದಿರುತ್ತೆ. ಹಲ್ಲು ಉಳುಕಾಗೋದು ನಮಗೆ ಗೊತ್ತಾಗಲ್ಲ, ಯಾಕಂದ್ರೆ ಉಳುಕಾಗಿರೋ ಹಲ್ಲಲ್ಲಿ ನೋವು ಬರಲ್ಲ. ಹಲ್ಲು ನೋವು ಬರೋದು ಯಾವಾಗ ಅಂದರೆ ನಿಮಗೆ ಉಳುಕಾದ್ಮೇಲೆ ಅದು ನರಕ್ಕೆ ತಲುಪಿದ ಮೇಲೆ ನಿಮಗೆ ನೋವು ಅನ್ನೋದು ಗೊತ್ತಾಗತ್ತೆ. ಆ ಮಟ್ಟಕ್ಕೆ ಬಂದಾಗ ನಿಮ್ಗೆ ಅದರಲ್ಲಿ ಖರ್ಚು ಜಾಸ್ತಿ, ಆಮೇಲೆ ಹಲ್ಲು ಉಳಿಯೋ ಸಾಧ್ಯತೆಗಳು ಕಮ್ಮಿ ಆಗ್ತಾ ಹೋಗುತ್ತೆ. ಜೈ ಶ್ರೀ ಗುರುದೇವ್. ನನ್ನ ಹೆಸರು ಡಾಕ್ಟರ್ ರಂಜಿತ್ ಸಿಂಗ್ ಅಂತ. ನಾನು ಆದಿಚುಂಚನಗಿರಿ ಸಂಸ್ಥೆಯ ಯೂನಿವರ್ಸಿಟಿಯಲ್ಲಿರುವ ಮೆಡಿಕಲ್ ಕಾಲೇಜ್ ಡೆಂಟಲ್ ವಿಭಾಗ ಅಂತ ದಂತವೈದ್ಯಕೀಯ ವಿಭಾಗದಲ್ಲಿ ಮುಖಂಡನಾಗಿ ಕೆಲಸ ಮಾಡುತ್ತಿದ್ದೇನೆ. ನನಗೆ ಈ ಮೂಲಕ ತಿಳಿಸಬೇಕಾಗಿರೋದೇನೆಂದರೆ, ಜನರು ಇಲ್ಲಿ ಹಳ್ಳಿ ಜನ ತುಂಬ ಜನ ಇದ್ದಾರೆ. ಅವ್ರಿಗೆಲ್ಲ ಹಲ್ಲಿನ ರೋಗಗಳು, ನಾನಾ ರೋಗಗಳು ಅಥವಾ ಹಲ್ಲಿನ ಬೇರೆ ಬೇರೆ ಚಿಕಿತ್ಸೆ ಬಗ್ಗೆ ಒಂದು ಲಘು ಟಿಪ್ಪಣಿಯನ್ನು ಕೊಡಲು ಇಚ್ಛಿಸುತ್ತೇನೆ. ಹೀಗೆ ನಮಗೆ ಹಲ್ಲು ನೋವು ಅನ್ನೋದು ಏನು ಅನ್ನೋದು ಎಲ್ಲರಿಗೂ ಗೊತ್ತು. ಎಲ್ಲರ ಜೀವನದಲ್ಲಿ ಒಂದಲ್ಲ ಒಂದು ಸತಿ ಹಲ್ಲು ನೋವು ಬಂದೇ ಇರುತ್ತೆ. ತುಂಬ ಜನ ಬಂದು ಹೇಳ್ತಾರೆ, ನಮಗೆ ಒಂದು ಹಲ್ಲು ನೋವಿಗೆ ಏನಾದರೂ ಒಂದು ಮಾತ್ರೆ ಕೊಟ್ಬಿಡಿ, ಒಂದು ಟ್ರೀಟ್ಮೆಂಟ್ ಮಾಡಿ, ಏನಾದರೂ ಒಂದು ಮಾಡಿ ಅನ್ನೋದಕ್ಕಿಂತ ಮುಂಚೆ ಎಲ್ಲರೂ ಹೇಳೋದು ಹಲ್ಲು ನೋವು ನನಗೆ ಏನಾದರೂ ಒಂದು ಟ್ಯಾಬ್ಲೆಟ್ ಕೊಡಿ. ಹಲ್ಲು ನೋವು ಟ್ಯಾಬ್ಲೆಟಲ್ಲಿ ಹೋಗಲ್ಲ, ಹಲ್ಲು ನೋವು ಟ್ಯಾಬ್ಲೆಟಲ್ಲಿ ಹೋಗಲಕ್ಕೆ ಆಗೋದಿಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಅನ್ನೋದಿರುತ್ತೆ. ಪ್ರತಿ 6 ತಿಂಗಳಿಗೆ ಅಥವಾ 4 ತಿಂಗಳಿಗೆ ಒಂದು ಸತಿ ನೀವು ದಂತವೈದ್ಯಕೀಯ ವಿಭಾಗಕ್ಕೆ ಬಂದು ಸಾಮಾನ್ಯವಾಗಿ ಒಂದು ಜನರಲ್ ಚೆಕಪ್ ಅಂತ ಏನು ಹೇಳ್ತೀವಿ, ನಿಮ್ಮ ಹಲ್ಲುಗಳನ್ನು ತೋರಿಸ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಹಲ್ಲು ಉಳುಕಾಗೋದು ನಮಗೆ ಗೊತ್ತಾಗಲ್ಲ, ಯಾಕಂದರೆ ಉಳುಕಾಗಿರೋ ಹಲ್ಲಲ್ಲಿ ನೋವು ಬರಲ್ಲ. ಹಲ್ಲು ನೋವು ಬರೋದು ಯಾವಾಗ ಅಂದರೆ ನಿಮಗೆ ಉಳುಕಾದ್ಮೇಲೆ ಅದು ನರಕ್ಕೆ ತಲುಪಿದ ಮೇಲೆ ನಿಮಗೆ ನೋವು ಅನ್ನೋದು ಗೊತ್ತಾಗತ್ತೆ. ಆ ಮಟ್ಟಕ್ಕೆ ಬಂದಾಗ ನಿಮ್ಗೆ ಅದರಲ್ಲಿ ಖರ್ಚು ಜಾಸ್ತಿ, ಆಮೇಲೆ ಹಲ್ಲು ಉಳಿಯೋ ಸಾಧ್ಯತೆಗಳು ಕಮ್ಮಿ ಆಗ್ತಾ ಹೋಗುತ್ತೆ. ಆದ್ದರಿಂದ ಒಂದು ಚಿಕ್ಕ ಉಳುಕಿರೋ ಹಲ್ಲಲ್ಲಿ ನೀವು ಆರಾಮಾಗಿ ಒಂದು 200-300 ಅಥವಾ 500 ರೂಪಾಯಿನಲ್ಲಿ ಫಿಲ್ಲಿಂಗಲ್ಲಿ ಅಥವಾ ಸಿಮೆಂಟ್ ಹಾಕಿ ಕ್ಲಿಯರ್ ಮಾಡೋದನ್ನು ನೀವು ಇನ್ನೂ ಸಾಕಷ್ಟು ನೋವು ತಿಂದು ಕಷ್ಟಪಟ್ಟು ರೂಟ್ ಕೆನಾಲು, ಕ್ಯಾಪು ಅಥವಾ ಇನ್ನಿತರ ಎಕ್ಸ್ಪೆನ್ಸಿವ್ ಅಥವಾ ತುಂಬ ದುಡ್ಡು ಖರ್ಚಾಗುವಂಥ ಟ್ರೀಟ್ಮೆಂಟ್ಗಳಲ್ಲಿ ನೀವು ಅನ್ಯಾಯವಾಗಿ ದುಡ್ಡನ್ನು ವ್ಯರ್ಥ ಮಾಡುತ್ತೀರ. ಹಾಗೆ ಒಸಡಿನ ರೋಗಗಳು ಸರ್ವೇ ಸಾಮಾನ್ಯ. ಎಲ್ಲರ ಬಾಯಲ್ಲಿ ನಾವು ದಿನಕ್ಕೆ 3 ಸತಿ ಅಥವಾ 4 ಸತಿ ಊಟ ಮಾಡಿದ್ರೂ ಹಲ್ಲುಜ್ಜೋದು ಹೆಚ್ಚು ಕಮ್ಮಿ, 1 ಸತಿ, ತುಂಬ ಕಮ್ಮಿ ಜನ ದಿನಕ್ಕೆ 2 ಸತಿ ಹಲ್ಲುಜ್ತೀವಿ. ಈ ಎಲ್ಲ ಊಟ ಮಾಡಿರೋದೆಲ್ಲ ಸೇರಿಕೊಂಡು ಒಸಡಿನ ರೋಗಗಳನ್ನು ಉಂಟು ಮಾಡುತ್ತದೆ. ಇದಕ್ಕೆ ನಮಗೆ ಬೇಕಾಗಿರುವಂಥ ಚಿಕಿತ್ಸೆ ತುಂಬ ಸಾಮಾನ್ಯವಾದಿದ್ದು, 6 ತಿಂಗಳಿಗೆ ಅಥವಾ 1 ವರ್ಷಕ್ಕೆ ಒಂದು ಸತಿ ಹಲ್ಲುಗಳನ್ನು ಸ್ವಚ್ಛಗೊಳಿಸುವುದು, ಅಂದರೆ ಪ್ರೊಫೆಷ್ನಲ್ ಕ್ಲೀನಿಂಗ್ ಅಂತ ಹೇಳ್ತೀವಿ. ಅದನ್ನು ಮಾಡಿಸ್ಕೊಂಡ್ರೆ ನಿಮ್ಮ ಒಸಡಿನ ರೋಗಗಳು ಕಮ್ಮಿ ಆಗತ್ತೆ, ಹಾಗೆ ಕಂಟ್ರೋಲ್ ಇರುತ್ತೆ. ಇನ್ನೊಂದು ಅತಿ ಮುಖ್ಯವಾದ ಕಾರಣ, ನಮ್ಮ ಗೌರ್ಮೆಂಟು ಹಾಗೂ ನಮ್ಮ ಸಂಸ್ಥೆ ಕಷ್ಟಪಡ್ತಿರೋದು ಒಂದು ಈ ತಂಬಾಕು ಹಾಗೂ ತಂಬಾಕು ರಿಲೇಟೆಡ್ ಸಮಸ್ಯೆಗಳು. ತಂಬಾಕು ಅಂದರೆ ಈಗ ನಾವು ಸಿಗರೇಟ್ ತಗೊಳ್ತೀವಿ, ತಂಬಾಕು ಕಚ್ತೀವಿ, ತಂಬಾಕು ತಿಂತೀವಿ, ಇದೆಲ್ಲ ಮಾಡಬೇಕಾದ್ರೆ ಈ ಕ್ಯಾನ್ಸರ್ ರೋಗ ಉಂಟಾಗುವುದು ನಮಗೆಲ್ಲರಿಗೂ ಗೊತ್ತಿರೋ ವಿಷಯನೇ. ಆದರೂ ತಂಬಾಕು ಸೇವನೆ ಯಾರೂ ನಿಲ್ಲಿಸ್ತಾ ಇಲ್ಲ. ಬಟ್ ಈ ಕ್ಯಾನ್ಸರ್ ಬರೋಕ್ಕಿಂತ ಮುಂಚೆ ಕೆಲವೊಂದು ರೋಗದ ಲಕ್ಷಣಗಳು ಇರುತ್ತೆ. ಈ ತಂಬಾಕು ಸೇವನೆ ಮಾಡೋರೆಲ್ಲ ಒಂದು ಸತಿ ಬಂದು ನಮ್ಮ ಸಂಸ್ಥೆನಲ್ಲಿ ತೋರಿಸ್ಕೊಂಡ್ರೆ ಏನಾದರೂ ಲಕ್ಷಣಗಳು ಕಂಡಾಗ ನೀವು ಕ್ಯಾನ್ಸರ್ ಬರೋಕ್ಕಿಂತ ಮುಂಚೆನೇ ಈ ಪ್ರೀ ಕ್ಯಾನ್ಸರಸ್ ಲೀಷನ್ಸ್ ಅಥವಾ ಕಂಡೀಷನ್ಸ್ ಅಂತೀವಿ, ಆ ಸ್ಟೇಜಲ್ಲಿ ನೀವು ಕ್ಯಾನ್ಸರನ್ನು ಉಳಿಸ್ಕೋಬೋದು. ಇನ್ನೊಂದು ಕಾಮನ್ನಾಗಿ ನಾವು ನೋಡೋದು ಮಕ್ಕಳಲ್ಲಿ ದಂತಕ್ಷಯ ಅಥವಾ ದಂತ ಉಳುಕ ಕಾಣೋದು. ಈ ಚಿಕ್ಕ ಮಕ್ಕಳಲ್ಲಿ ಯಾವುದೇ ವಯಸ್ಸಲ್ಲಿ ತಗೊಳ್ಳಿ, ನೀವು 2 ವರ್ಷ, 5 ವರ್ಷ, 6 ವರ್ಷದ ಮಕ್ಕಳಿಗೂ ಈಗ ಉಳುಕಿರೋದು ಕಾಮನ್. ಏನಕ್ಕಂದರೆ ನಾವು ಜಾಸ್ತಿ ಈಗ ಇದು ಸ್ವೀಟು, ಈ ಚಿಪ್ಸು ಅಥವಾ ಈ ಥರ ಐಟಮ್ಸ್ಗಳನ್ನು ತಿನ್ನೋದ್ರಿಂದ ದಂತದಲ್ಲಿ ಉಳುಕು ಆಗೋದು ಕಾಮನ್ನು. ಆಮೇಲೆ ಇದನ್ನು ನಾವು ತಡೆಗಟ್ಟಕ್ಕೆ ಇಲ್ಲಿ ನಮ್ಮಲ್ಲಿ ವಿಶೇಷವಾದ ತಜ್ಞರಿದ್ದಾರೆ, ಮಕ್ಕಳ ತಜ್ಞರೇ ಬೇರೆಯವರು ಇರ್ತಾರೆ, ದಂತದಲ್ಲಿ ಅವರು ಇದ್ದಾರೆ. ಅವರು ನಿಮಗೆ ಬಂದು ಎಲ್ಲ ನಿಮಗೆ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡುವುದು ಪ್ರಯತ್ನ. ನಮ್ಮ ಪ್ರಯತ್ನ ನಿಮಗೆ ಏನಂದರೆ ಅತಿ ಕಮ್ಮಿ ದರದಲ್ಲಿ ಅತಿ ಉತ್ತಮವಾದ ಚಿಕಿತ್ಸೆಯನ್ನು ಕೊಡೋದೇ ನಮ್ಮ ಉದ್ದೇಶ. ಅದರಂತೆ ನಾವು ನಡೆದುಕೊಳ್ಳೋಕ್ಕೆ ನೀವು ಬಂದು ನಮ್ಮನ್ನು ತೋರಿಸ್ಕೊಂಡ್ರೆ ನಮಗೆ ತುಂಬ ಸಹಾಯ ಆಗುತ್ತೆ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.